ನಾನು ಬಿ ಜೆ ಪಿಯಿಂದ ಹೊರಗೆ ಹೆಂಗೆ ಬಂತು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತು. ಒಂದು ಸಿದ್ಧಾಂತ, ಹಿಂದುತ್ವ, ಒಂದು ವಿಚಾರ, ಇದಕ್ಕೋಸ್ಕರ ನಾನು ಇವತ್ತು ಹೊರಗೆ ಬಂದಿರೋದು. ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಹೊರಗೆ ಬಂದಿದ್ದು, ಸಾಮೂಹಿಕ ನೇತೃತ್ವ ಬೇಕು ಅನ್ನೋದು ಹೊರಗೆ ಬಂದಿರೋದು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಪತ್ರಿಕೆ ಟಿ ವಿನಲ್ಲಿ ನಾನು ಅವ್ರ ಹತ್ರ ಮಾತಾಡಿಲ್ಲ, ಆದರೆ ನನ್ನ ಹೃದಯ ಪೂರ ಬಿ ಜೆ ಪಿಲೇ ಇದೆ. ಯಾವತ್ತೂ ಯಾವನ್ನ ತಗೋಬೇಕು ಅಂತಿಲ್ಲ, ನನ್ನ ಹೃದಯ ಬಿ ಜೆ ಪಿನಲ್ಲೇ ಇದೆ. ಶರೀರ ಯಾವತ್ತು ಬಂದು ಬಿ ಜೆ ಪಿಲಿ ಹೋಗಬೇಕು ಅನ್ನೋದನ್ನು ದೊಡ್ಡವರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಯಾಕಂದರೆ ನಾ ಯಾವ ಸಿದ್ಧಾಂತದಿಂದ ಹೊರಗೆ ಬಂದಲ್ಲ, ಅವು ಚರ್ಚೆ ಆಗ್ಬೇಕು ತಾನೆ. ದಡ್ಡಂತ ಹೋಗೋದು, ಒಂದು ಎಮ್ ಎಲ್ ಎ ಆಗೋದು, ಒಂದು ಮಂತ್ರಿ ಆಗೋದು, ಅಧಿಕಾರ ಹೋದರೂ ಪರವಾಗಿಲ್ಲ ಅಂತ ಫೈಟ್ ಮಾಡ್ಕೊಂಡು ಬಂದವನು ನಾನು. ಈ ಸಂಸ್ಥೆ ಉಳಿಬೇಕು, ಈ ಸಿದ್ಧಾಂತ ಉಳಿಬೇಕು. ಇವತ್ತು ಎಲ್ಲ ಚುನಾವಣೆಗಳು ಸೋಲ್ತಾ ಇದ್ದೀವಿ. ಜನ ಪಕ್ಷ ಇದೆ ಅನ್ನೋದೊಂದು, ಅಲ್ಲಿ ಮೋದಿ ಕೊಟ್ಟರು, ಇಲ್ಲಿ ರಾಜ್ಯದ ಎಲ್ಲ ಸೋತರು. 25 ಸ್ಥಾನ ಗೆದ್ದಿದ್ವಿ, ಎಂ ಪಿಗೆ 17ಕ್ಕೆ ಬಂದ್ವಿ. ಅದು ಕೂಡ ಜೆ ಡಿ ಎಸ್ ಜೊತೆ ಹೊಂದಾಣಿಕೆಯಿಂದ, ಇಲ್ಲ ಇನ್ನೂ ರಾಕೆದು ಹೋಗೋದು. ಅಲ್ಲಿಂದ ಉಪಚುನಾವಣೆಗಳು 3 ಉಪಚುನಾವಣೆ ಬಂತು, ಅದು ಸೋತ್ವಿ. ಮೊನ್ನೆ ದಾವಣಗೆರೆ ಮತ್ತು ಬಾಗಲಕೋಟೆ ಸೋತ್ವಿ. ಜನ ನಿಮ್ಮ ಸಿದ್ಧಾಂತವನ್ನು ಒಪ್ತಾರೆ ವಿನಃ ಇದೇ ರೀತಿ ಮುಂದುವರೆದ್ರೆ ನಮ್ಮ ಪಕ್ಷದ ಸ್ಥಿತಿ ಭಾಳ ಹಾಳಾಗತ್ತೆ. ನೋವಿಂದ ಹೇಳ್ತಾ ಇದ್ದೀನಿ, ಇದು ಸರಿ ಹೋಗಬೇಕು, ಸರಿ ಹೋಗತ್ತೆ, ಇದರಲ್ಲೇನು ಅನುಮಾನ ಇಲ್ಲ. ಇವತ್ತು ಯಾರು ಒಳಗೆ ಬರಬೇಕು, ಯಾರು ಹೊರಗೆ ಬೇಕು ಅನ್ನೋದನ್ನು ಕೇಂದ್ರದ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಆಮೇಲೆ ನಾನು ತೀರ್ಮಾನ ತಗೋತೀನಿ. ಗೊತ್ತಿಲ್ಲ ನನಗೆ, ನಾನು ಮಾತಾಡಿ ತೀರ್ಮಾನ ತಗೋತೀನಿ ಅಂತ ಅದಕ್ಕೆ ಹೇಳಿದ್ದು. ನಾನು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರಿ ಹೋಗಬೇಕು, ನನ್ನೊಬ್ಬನ ಅಭಿಪ್ರಾಯ ಅಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪಕ್ಷವನ್ನು ಕಟ್ಕೊಂಡ್ಬಂದಂಥ ಸಾವಿರಾರು ಕಾರ್ಯಕರ್ತರು ನೋವಲ್ಲಿದ್ದಾರೆ. ಈ ಸರಿ ಹೋಗ್ಬೇಕು ಅಂತ. ಸರಿ ಹೋಗತ್ತೆ, ಅದಕ್ಕೆ ಪ್ರೋಸೆಸ್ ಶುರು ಆಗಬೇಕು, ಆಗತ್ತೆ.